ಇನ್ನೊಂದು ಬಂದು ನಿಮಗೆ ಕೂಲಿಂಗ್ ಯಾವ ಥರ ಬರಲ್ಲ ಅಂದರೆ ಸೊ ಬಟ್ ಸಿಸ್ಟಮಲ್ಲಿ ಗ್ಯಾಸ್ ಇಲ್ಲ, ನೀವು ಫಿಲ್ಟರ್ ಕ್ಲೀನ್ ಮಾಡಿದ್ದೀರಾ ಅಂದ್ರೂ ನಿಮಗೆ ಕೂಲಿಂಗ್ ಬರಲ್ಲ. ಸೊ ಆವಾಗ ಗ್ಯಾಸ್ ಕ್ಲೀನ್ ಮಾಡಿದ್ರೆ ಕೂಲಿಂಗ್ ಕರೆಕ್ಟ್ ಆಗಿರುತ್ತೆ. ಸೊ ನಿಮ್ಮ ಇದರಲ್ಲಿ ಇದೆಯಲ್ಲ, ಸೊ ರಿಮೋಟಲ್ಲಿ ನೀವೆಲ್ಲ ಅಪ್ಡೇಟ್ ಮಾಡ್ಬೋದು. ಸೊ ನೀವು ತೆಗಿಯುವಾಗ ಸ್ವಲ್ಪ ಹುಷಾರಾಗಿ ತೆಗಿಬೇಕು. ಬಟ್ ಏನಂದ್ರೆ ಸಾಫ್ಟ್ವೇರ್ ಆಗಿರಬೇಕು. ಸೊ ಬಟ್ ಏನಂದ್ರೆ ಅದು ಕಟ್ಟಾಗ್ಬಿಡುತ್ತೆ. ಸೊ ಅದು ನೋಡ್ಬಿಟ್ಟು ತೆಗಿಬೇಕು. ಸೊ ಇನ್ನೊಂದು ಏನಂದ್ರೆ ಬ್ಲೋವರ್ ಬ್ಲಾಕ್ ಇದ್ರು ಮತ್ತೆ ಒಳಗಡೆ ಕಾಯಿಲ್ ಬ್ಲಾಕ್ ಇದ್ರು ಸೊ ನಿಮಗೆ ಕೂಲಿಂಗ್ ಬರಲ್ಲ. ಅದು ಬ್ಲಾಕ್ ಆದ್ರೆ ನಮಗೆ ಗೊತ್ತಾಗುತ್ತೆ, ಏನೋ ಸೌಂಡ್ ಬರುತ್ತೆ. ಇಲ್ಲ ಸೌಂಡ್ ಬರಲ್ಲ, ಕೂಲಿಂಗ್ ಥಿಕ್ನೆಸ್ ಕಡಿಮೆ ಆಗ್ಬಿಡುತ್ತೆ. ಕೂಲಿಂಗ್ ಕಮ್ಮಿ ಆಗ್ಬಿಡುತ್ತೆ. ಕೂಲಿಂಗ್ ಕಡಿಮೆ ಆಗ್ಬಿಡುತ್ತೆ. ಫಿಲ್ಟರ್ಸ್ ನಾವು ಮಂತ್ಲಿ ಒನ್ಸ್ ಕ್ಲೀನ್ ಮಾಡಬೇಕು, ಯಾವಾಗ ಕ್ಲೀನ್ ಮಾಡಬೇಕು? 3 ಮಂತ್ಸ್ಗೆ ಒಂದ್ಸರಿ ಕ್ಲೀನ್ ಮಾಡಬೇಕು. ಸ್ವಲ್ಪ ದಿನ ಕಂಟಿನ್ಯೂಸ್ ಆಗಿ ಆನ್ ಬಿಟ್ಬಿಟ್ಟಿರ್ತೀವಿ, 24 ಅವರ್ಸ್ ಮೇಲೆ ಏನೋ ಪ್ರಾಬ್ಲಮ್ ಆಗುತ್ತೆ. ಏನು ಪ್ರಾಬ್ಲಮ್ ಆಗಲ್ಲ. ಏನು ಪ್ರಾಬ್ಲಮ್ ರಿಸಲ್ಟ್ ಎಷ್ಟು ಮಂತ್ಸ್ ಬರುತ್ತೆ ಒಂದ್ಸತಿ ಫಿಲ್ ಮಾಡಿದ್ರೆ? ಇಲ್ಲ, ಗ್ಯಾಸ್ ಹೋಗೋದೇ ಚಾನ್ಸಸ್ಸೇ ಇಲ್ಲ. ಚಾನ್ಸಸ್ಸೇ ಇಲ್ಲ. ಸೊ ವರ್ಷಕ್ಕೆ ಒಂದ್ಸಲಿ ಸ್ವಲ್ಪ ಟಾಪ್ ಅಪ್ ಮಾಡಿಸ್ಬೇಕಷ್ಟೇ. ಓಕೆ. ಅದು ಲೀಕೇಜ್ ಇಲ್ಲ ಅಂದ್ರೆ ಬಟ್ ನಿಮ್ಗೆ ಲೈಫ್ ಆರಾಮಾಗಿ ಬರುತ್ತೆ. ಒಂದ್ಸಲಿ ನಿಮ್ಗೆ ಲೀಕೇಜ್ ಇಲ್ಲ ಅಂದ್ರೂ ನಿಮ್ಗೆ ಆರಾಮಾಗಿ ಒಂದು 3 ವರ್ಷ 4 ವರ್ಷ 5 ವರ್ಷ ಗಂಟ ಬರುತ್ತೆ ಗ್ಯಾಸ್. ಸರ್ವಿಸಿಂಗ್ ಮಾಡಿಸುವಾಗ ಸ್ವಲ್ಪ ಟಾಪ್ ಅಪ್ ಮಾಡಿಸ್ಕೊಳ್ಬೇಕು. ಸರ್ವಿಸಿಂಗ್ ಎಷ್ಟು ಮಂತ್ಸ್ ಒನ್ಸ್ ಮಾಡಿದ್ರೆ ಒಳ್ಳೆಯದು? 6 ಮಂತ್ಸ್ 3 ಮಂತ್ಸ್ ನೀವು 24 ಅವರ್ ಯೂಸ್ ಮಾಡ್ತಾ ಇದ್ರೆ 3 ಮಂತ್ಸ್ ಕಂಪಲ್ಸರಿ ಮಾಡಲೇಬೇಕು. ಸೊ ಸಮ್ಮರ್ ಟೈಮಲ್ಲಿ ನೀವು ವರ್ಷಕ್ಕೂ 2 ಸಲ ಮಾಡ್ತಾ ಇದ್ರು ನೀವು ಒಂದ್ಸಲಿ ಮಾಡಿದ್ರೆ ಸಾಕು. ಇವಾಗ ಔಟ್ಡೋರ್ ಯೂನಿಟ್ ಡೈರೆಕ್ಟ್ ಸನ್ಲೈಟ್ ಇಲ್ಲದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಅದಕ್ಕೆ ಏನಾದ್ರು ಪ್ರೊಟೆಕ್ಷನ್ ಥರ ಬಿಲ್ಡ್ ಮಾಡಬೇಕು? ಇಲ್ಲ ಏನಾಗಲ್ಲ ಸರ್. ಅದು ಅಕ್ಕಪಕ್ಕ ಏನಿರಬಾರ್ದು. 10 ಫೀಟ್ ಅಲ್ಲಿ ಫಿಟ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಮಕ್ಳು ಇರ್ತಾರೆ. ಸೊ ನೀವು ಕೆಳಗಡೆ ಹೆಂಗ್ ಹಿಡಿಬೇಕಂದ್ರೆ ಅಲ್ಲಿ ಯಾರು ಓಡಾಡಬಾರ್ದು, ಅಲ್ಲಿ ಇಟ್ಟಿದ್ರೆ ನಿಮ್ಗೆ ಒಳ್ಳೇದು. ಸ್ಟೆಬಿಲೈಸರ್ ಹಾಕಿದ್ರೆ ಸೇಫ್ಟಿ ಸರ್. ಸ್ಟೆಬಿಲೈಸರ್ ಹಾಕಿದ್ರೆ ಸೇಫ್ಟಿ. ಬಟ್ ಏನಂದ್ರೆ ಈ ಇನ್ವರ್ಟರ್ ಮಾಡಲ್ ಇಲ್ಲಿ ಎಲ್ಲ ಬೇಗ ಬಿಸಿ ಬೋರ್ಡ್ಗಳು ಹೋಗಲ್ಲ. ಇವಾಗ ಔಟ್ಡೋರ್ ಯೂನಿಟ್ಗೆ ನಾವು ಏನು ಮೆಶ್ ತರ ಅಡ್ಡ ಇಡ್ಬೋದಾ, ಅಂದ್ರೆ ಏನು ಒಳಗಡೆ ಹೋಗಬಾರ್ದು ಅಂತ? ಇಲ್ಲ, ನೀವು 10 ಫೀಟ್ ಅಲ್ಲಿ ಇಟ್ಟಿದ್ರೆ ಏನಾಗಲ್ಲ ಸರ್. ಸೊ ನಿಮ್ಗೆ ರ್ಯಾಟ್ ಆ ತರದ್ ಹೋಗಿದ್ರೆ ನಿಮ್ಗೆ ಪ್ರಾಬ್ಲಮ್. ಇವಾಗ ಸಮ್ಟೈಮ್ಸ್ ಇಂದ ಒಂದು ಬ್ಯಾಡ್ ಸ್ಮೆಲ್ ತರ ಬರುತ್ತಿಲ್ಲ, ಅದು ಏನ್ ರೀಸನ್ ಅದಕ್ಕೆ? ಸ್ಮೆಲ್ ಬರೋಕ್ಕೆ 2 ಕಾರಣ ಸರ್. ಒಂದು ಔಟ್ಡೋರ್ ಬ್ಲಾಕ್ ಆಗಿರುತ್ತೆ, ಇನ್ನೊಂದು ಬಂದು ಒಳಗಡೆ ಡಸ್ಟ್ ಇರುತ್ತೆ ಅಷ್ಟೇ. ಸೊ ನೀವು ಬೆಟರ್ ಬಂದು ಜೆಟ್ ಪಂಪ್ ಕ್ಲೀನಿಂಗ್ ಮಾಡ್ಕೊಂಡ್ರೆ ಬೆಟರ್. ಅದು ನೀವು ಸರ್ವಿಸ್ ಮಾಡೋದು ಮಾಡ್ತೀರಾ? ಸರ್ವಿಸ್ ಮಾಡಿ. ಜನರಲ್ ಸರ್ವಿಸ್ ಅಂದ್ರೆ ಇವಾಗ ನಾವು ಫಿಲ್ಟರ್ ಎಲ್ಲ ಕ್ಲೀನ್ ಮಾಡ್ತೀರಿ. ಸೊ ಒಳಗಡೆ ಎಲ್ಲ ಡಸ್ಟ್ ಎಲ್ಲ ತೆಗೆದುಕೊಡ್ತೀರಿ ಅಷ್ಟೇ. ಸೊ ಡೀಪ್ ಕ್ಲೀನಿಂಗ್ ಅಂದ್ರೆ ನಾವು ಬಾಡಿ ಪ್ಯಾನಲ್ ಇದೆಯಲ್ಲ, ಬಾಡಿ ಪ್ಯಾನಲ್ ರಿಮೂವ್ ಮಾಡಿ ಸೊ ಅದಕ್ಕೆ ಜೆಟ್ ಪಂಪ್ ಎಲ್ಲ ಕ್ಲೀನ್ ಮಾಡ್ತೀವಿ.